Hello guys, welcome to my channel English with Basraj sir. My name is Basraj Appa, an English teacher. If you are not yet subscribed to my channel, please subscribe and please comment about the topics which you are unknown or difficult to you. So today's topic is there is and there are. We use there is for when we talk about singular subjects or singular nouns. We use there are for when we are talking about plural things. ಒಂದು ವಸ್ತು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡುವಾಗ ದೇರ್ ಈಸ್ ಅಂತ ಹೇಳ್ತೀವಿ. ಒಂದಕ್ಕಿಂತ ಹೆಚ್ಚು ವಸ್ತುಗಳ ಬಗ್ಗೆ ಹೆಚ್ಚು ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ದೇರ್ ಆರ್ ಅಂತೀವಿ. ದೇರ್ ಇಸ್ ಎ ಬುಕ್ ಆನ್ ದಿ ಟೇಬಲ್ ಅಂದರೆ ಟೇಬಲ್ ಮೇಲೆ ಒಂದು ಬುಕ್ ಇದೆ, ಒಂದು ಪುಸ್ತಕ ಇದೆ. ದೇರ್ ಆರ್ ಮೆನಿ ಟಾಯ್ಸ್ ಆನ್ ದ ಕಬೋರ್ಡ್ ಅಥವಾ ಇನ್ ದ ಕಬೋರ್ಡಲ್ಲಿ ಅನೇಕ ಆಟ ಸಾಮಾನುಗಳಿವೆ. ದೇರ್ ಇಸ್ ಎ ಬಾಯ್ ರನ್ನಿಂಗ್ ಆನ್ ದ ಫೀಲ್ಡಲ್ಲಿ ಒಬ್ಬ ಹುಡುಗ ಓಡ್ತಾ ಇದ್ದಾನೆ. ದೇರ್ ಆರ್ ಮೆನಿ ಬಾಯ್ಸ್ ಪ್ಲೇಯಿಂಗ್ ಖೋಖೋ, ಅನೇಕ ಜನ ಹುಡುಗರು ಆಟ ಆಡ್ತಾ ಇದ್ದಾರೆ. ದೇರ್ ಇಸ್ ಎ ಗರ್ಲ್ ಸಿಂಗಿಂಗ್ ಎ ಸಾಂಗ್, ಒಬ್ಬಳು ಹುಡುಗಿ ಹಾಡು ಹೇಳ್ತಾ ಇದ್ದಾರೆ. ದೇರ್ ಆರ್ ಮೆನಿ ಪೀಪಲ್ ಲಿಸನಿಂಗ್ ಟು ಅವರ್ ಸಾಂಗ್, ಅನೇಕ ಮಂದಿ ಅವಳ ಹಾಡನ್ನು ಕೇಳ್ತಾ ಇದ್ದಾರೆ. ದೇರ್ ಇಸ್ ಎ ಬಿಗ್ ಟ್ರೀ ಇನ್ ಫ್ರಂಟ್ ಆಫ್ ಮೈ ಹೌಸ್, ನನ್ನ ಮನೆ ಮುಂದ್ಗಡೆ ಒಂದು ದೊಡ್ಡ ಮರ ಇದೆ. ದೇರ್ ಆರ್ ಪ್ಲೆಂಟಿ ಆಫ್ ಟ್ರೀಸ್ ಇನ್ ದ ಫಾರೆಸ್ಟ್, ಕಾಡಿನಲ್ಲಿ ಬೇಕಾದಷ್ಟು ಮರಗಳು ಇದ್ದಾವೆ. ದೇರ್ ಇಸ್ ಎ ಹಿಲ್ ನಿಯರ್ ಮೈಸೂರ್, ಇಟ್ ಈಸ್ ಕಾಲ್ಡ್ ಚಾಮುಂಡಿ ಹಿಲ್. ದೇರ್ ಈಸ್ ಎ ಹಿಲ್, ಬ್ಯೂಟಿಫುಲ್ ಹಿಲ್ ನಿಯರ್ ಮೈಸೂರ್ ಹತ್ರ ಒಂದು ಸುಂದರವಾದ ಬೆಟ್ಟ ಇದೆ, ಅದೇ ಚಾಮುಂಡಿ ಬೆಟ್ಟ. ದೇರ್ ಆರ್ ಮೆನಿ ಹಿಲ್ಸ್ ಇನ್ ನೀಲಗಿರಿನಲ್ಲಿ ಅನೇಕ ಬೆಟ್ಟಗಳು ಇದ್ದಾವೆ. ದೇರ್ ಇಸ್ ಎ ಕೌ ಗ್ರೇಜಿಂಗ್ ಆನ್ ದ ಫೀಲ್ಡ್, ಒಂದು ಹಸು ಫೀಲ್ಡಲ್ಲಿ ಮೇಯ್ತಾ ಇದೆ. ದೇರ್ ಆರ್ ಮೆನಿ ಶೀಪ್ ಗ್ರೇಜಿಂಗ್ ಇನ್ ದ ಫೀಲ್ಡಲ್ಲಿ ಗ್ರೇಜಿಂಗ್ ಇನ್ ದ ಗ್ರಾಸ್ ಲ್ಯಾಂಡ್, ಹುಲ್ಗಾವಲಿನಲ್ಲಿ ಬೇಕಾದಷ್ಟು ಕುರಿಗಳು ಮೇಯ್ತಾ ಇದ್ದಾವೆ. ದೇರ್ ಇಸ್ ಎ ಡಾಗ್ ಬಾರ್ಕಿಂಗ್, ಒಂದು ನಾಯಿ ಬೊಗಳ್ತಾ ಇದೆ. ದೇರ್ ಆರ್ ಮೆನಿ ಕ್ರೋಸ್ ಕಾಯಿಂಗ್, ಅನೇಕ ಕಾಗೆಗಳು ಕೂಗ್ತಾ ಇವೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.